ದಿನ KR ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಪೂರ್ವ ಪಾಲಿಕೆಗೆ 2 ವಿಧಾನಸಭಾ ಕ್ಷೇತ್ರಗಳಿವೆ, ಒಂದು ಮಾದೇಪುರ, ಒಂದು KR. ಈಗಾಗಲೇ KR ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಅಂತ ಏನಿತ್ತು, ಇವತ್ತಿನ ದಿನ ಪ್ರತಿ ಮನೆಗೂ ಸಮೇತ ಜನತಾದಳದ ಒಂದು ಕಾರ್ಯವೈಖರಿಗಳನ್ನು ಮಾನ್ಯ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮನೆಗೆ ತಲುಪಿಸತಕ್ಕಂಥ ಕೆಲಸಗಳನ್ನು ಈಗಾಗಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ನಾವು ಗಮನಿಸೋದಾದರೆ ಇವತ್ತಿನ ದಿನ ನಮಗೆ ಬೆಂಗಳೂರು ಮಹಾನಗರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣವರು ಇವತ್ತಿನ ದಿನ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆ ಕೊಡ್ತಕ್ಕಂಥ ವಿಷಯ. ಸಂಘಟನೆ ವಿಚಾರದಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು, ಸಂಘಟನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಮಗೆ ಒಂದು ಬೆನ್ನೆಲುಬಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಆ ನಿಟ್ಟಿನಲ್ಲಿ KR ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವಾರ್ಡ್ ನಂಬರ್ 4 ಬಾಬುಸಪಾಳ್ಯದಲ್ಲಿ ಇವತ್ತಿನ ಪಕ್ಷದ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಆಶಯ ಇಷ್ಟೇ, ಪ್ರತಿ ಮನೆಗೂ ಸಮೇತ ನೊಂದಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಕೆಲಸ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಒಂದು ಆಶಯಗಳನ್ನ ಇಟ್ಕೊಂಡು ಇವತ್ತು ಕಚೇರಿಯನ್ನು ಮಾಡಿದ್ದಾರೆ. ಇದು ಜನರಿಗಾಗಿ ಮಾಡಿರ್ತಕ್ಕಂಥ ಒಂದು ಕಚೇರಿ. ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನೊಂದಿರ್ತಕ್ಕಂಥ ಜನ ಈ ಕಚೇರಿಯ ಲಾಭವನ್ನು ಪಡ್ಕೊಂಡು ಮುಂದುವರೆದ ದಿನಗಳಲ್ಲಿ ಇವ್ರಿಗೂ ಸಮೇತ ತಮ್ಮ ಆಶೀರ್ವಾದ ಮಾಡಿ ಮುಂಬರುವ ದಿನಗಳಲ್ಲಿ ಅವರಿಗೆ ಒಂದು ಆಶೀರ್ವಾದ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. KR ವಿಧಾನಸಭಾ ಕ್ಷೇತ್ರ ಇರ್ಬೋದು, ಮಾದೇಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಈ ಬಾರಿ ಏನು ಇವತ್ತಿನ ನಮ್ಮ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡು ನಮ್ಮನ್ನು ಕ್ಷೇತ್ರದಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ ನಮ್ಮ ರಮೇಶ್ ಗೌಡರು. ಆ ನಂಬಿಕೆಯನ್ನು ಉಳಿಸ್ತಕ್ಕಂಥ ನಾವು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಇಲ್ಲಿ ಜನತಾದಳ ತಲೆ ಎತ್ತಕ್ಕಂಥ ಕೆಲಸ ನಾವು ಮುಂದೆ ಸಂಘಟನೆಯಲ್ಲಿ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ